ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ 33. ಮರುದಿನ ಬೆಳಗ್ಗೆ 5 ಗಂಟೆ. ಮಲೆನಾಡಿನ ಚಳಿಗೆ ಇಡೀ ನಂದಿ ಬಯಲು ಇನ್ನೂ ಮೌನವಾಗಿ ಮಲಗಿದ್ದಂತೆ ಕಂಡರೂ ಮನೆಯ ಆವರಣದಲ್ಲಿ ಮಾತ್ರ ಮೆಲ್ಲಗೆ ಚಟುವಟಿಕೆಗಳು ಶುರುವಾಗಿದ್ದವು. ಆದಿತ್ಯನಿಗೆ ಬೇಗ ಏಳುವುದು ರೂಢಿ. ಅವನು ಕಣ್ಣು ಬಿಟ್ಟಾಗ ಪಕ್ಕದಲ್ಲಿ ಅವನಿ ಇನ್ನೂ ಗಾಢನಿದ್ರೆಯಲ್ಲಿದ್ದಳು. ಹಾಸಿಗೆಯ ಮೇಲೆ ಹರಡಿಕೊಂಡಿದ್ದ ಅವಳ ಮುಖವನ್ನು ಅವನು ಒಂದು ಕ್ಷಣ ಹಾಗೆಯೇ ನೋಡುತ್ತಾ ನಿಂತ. ಮಲಗಿದಾಗ ಅವಳು ಎಷ್ಟು ಮುಗ್ಧಳಾಗಿ ಕಾಣುತ್ತಾಳೆ ಎಂದು ಅವನಿಗೆ ಅನ್ನಿಸಿತು. ಅವಳ ನಿದ್ರೆಗೆ ಅಡ್ಡಿ ಮಾಡುವುದು ಬೇಡವೆಂದು ಮೆಲ್ಲಗೆ ಎದ್ದು ಹೊರಗೆ ಬಂದ. ಮನೆಯ ಹೊರಗಿನ ಅಂಗಳದಲ್ಲಿ ಅಡುಗೆಯವರು ಈಗಾಗಲೇ ಕಾಫಿ ಕುಡಿದು ಅಂದಿನ ಅಡುಗೆಯ ತಯಾರಿಯಲ್ಲಿ ತೊಡಗಿದ್ದರು. ಮನೆಗೆ ಬಂದಿದ್ದ ದೂರದ ನೆಂಟರಿಷ್ಟರೂ ಕೂಡ ಒಬ್ಬೊಬ್ಬರಾಗಿ ಎದ್ದು ತಮ್ಮ ಕೆಲಸಗಳನ್ನು ಶುರು ಮಾಡಿದ್ದರು. ಆದಿತ್ಯ ಅಂಗಳದಿಂದ ಹಿತ್ತಲವರೆಗೆ ಅಡ್ಡಾಡುತ್ತಾ ಎಲ್ಲವನ್ನೂ ಮೇಲ್ವಿಚಾರಣೆ ಮಾಡುತ್ತಿದ್ದ. ಸಮಯ ಜಾರಿದ್ದೇ ತಿಳಿಯಲಿಲ್ಲ. 6:45 ಆಗಿತ್ತು. ಅಷ್ಟರಲ್ಲಿ ಅವನ ತಾಯಿ ಸವಿತಾ ಅವನ ಹತ್ತಿರ ಬಂದು ಮೆಲ್ಲಗೆ ಕೇಳಿದರು. ಆದಿತ್ಯ, ಅವನಿ ಎದ್ದಿದ್ದಾಳಾ? ಇನ್ನೂ ಹೊರಗೆ ಬಂದಿಲ್ಲ ಅವಳು. ಇವತ್ತು ಅರಿಶಿನ ಶಾಸ್ತ್ರ ಇದೆ, ಆಮೇಲೆ ಎಲ್ಲ ಬಂದುಬಿಡ್ತಾರೆ. ಅದು ಮುಗಿದ್ಮೇಲೆ ನೀವಿಬ್ಬರು ಸ್ನಾನ ಮಾಡಿ ಮತ್ತೆ ಸತ್ಯನಾರಾಯಣ ಪೂಜೆಗೆ ರೆಡಿ ಆಗಬೇಕು. ಅವಳು ಮನೆ ಸಾರಿಸಿ ರಂಗೋಲಿ ಹಾಕಬೇಕಿತ್ತು, ಕ್ಲೀನೆಲ್ಲ ಮಾಡಾಗಿದೆ. ಆಮೇಲೆ ಅವಳು ಸ್ನಾನ ಆದಮೇಲೆ ರಂಗೋಲಿ ಹಾಕೋಕೆ ಹೇಳಬೇಕು. ಆದಿತ್ಯ ಒಂದು ಕ್ಷಣ ಅಚ್ಚರಿಯಿಂದ ನೋಡಿದ. ಇನ್ನೂ ಎದ್ದಿಲ್ವಾ ಎಂದು ಅಂದುಕೊಂಡು, ನಾನು ನೋಡ್ತೀನಿ, ಎದ್ದಿರಬೇಕು, ಇಲ್ಲಿಗೆ ಬಂದಿಲ್ಲ ಅನಿಸುತ್ತೆ ಎನ್ನುತ್ತಾ ರೂಮಿನ ಕಡೆಗೆ ನಡೆದ. ಕೋಣೆಯೊಳಗೆ ಹೋದಾಗ ಅಲ್ಲಿ ಇನ್ನೂ ರಾತ್ರಿಯ ಮೌನವೇ ಇತ್ತು. ಅವನಿ ಬೆಚ್ಚಗೆ ಹೊದಿಕೆ ಹೊದ್ದು ಮಗುವಿನಂತೆ ಮಲಗಿದ್ದಳು. ಅವಳ ಪಕ್ಕದಲ್ಲೇ ಇದ್ದ ಫೋನ್ನಲ್ಲಿ ಅಲಾರಾಂ ಹೊಡೆದು ಸುಸ್ತಾಗಿತ್ತೋ ಏನೋ, ಅವಳು ಮಾತ್ರ ಏನೂ ತಿಳಿಯದಂತೆ ಇದ್ದಳು. ಆದಿತ್ಯ ಹತ್ತಿರ ಹೋಗಿ ಅವಳ ಹೊದಿಕೆಯನ್ನು ಮೆಲ್ಲಗೆ ಎಳೆದ. ಅವನಿ ಅವನಿ ಎದ್ದೇಳು, ತುಂಬ ತಡ ಆಯಿತು ಎಂದು ದನಿ ಏರಿಸಿದ. ಅವನಿ ನಿದ್ರೆಯಲ್ಲೇ ಮುಖ ಕಿವುಚಿಕೊಂಡು, ಅಮ್ಮ ಪ್ಲೀಸ್ ಒಂದು 10 ನಿಮಿಷ ಬಿಡಮ್ಮ, ಯಾಕೆ ಕಿರಿಕಿರಿ ಮಾಡ್ತೀಯಾ, ಸ್ವಿಚ್ ಆಫ್ ಮಾಡು ಅಲಾರಾಂ ಎಂದು ಗೊಣಗುತ್ತಾ ಮತ್ತೆ ಮುದುಡಿ ಮಲಗಲು ಪ್ರಯತ್ನಿಸಿದಳು. ಆದಿತ್ಯನಿಗೆ ನಗು ಬಂತು. ಅವಳ ಕಿವಿಯ ಹತ್ತಿರ ಬಂದು, ನಾನಿನ್ನ ಅಮ್ಮ ಅಲ್ಲ ಅವನಿ, ನಿನ್ನ ಗಂಡ ಆದಿತ್ಯ, ಎದ್ದೇಳು ಮೊದಲು ಎಂದ ಮೆಲ್ಲನೆ. ಆ ಧ್ವನಿ ಕೇಳಿದ ತಕ್ಷಣ ಅವನಿ ಮಿಂಚು ಹೊಡೆದಂತೆ ಎದ್ದು ಕುಳಿತಳು. ಆದಿತ್ಯ, ನೀವಾ? ಟೈಮ್ ಎಷ್ಟಾಯಿತು? ನಾನು ಅಲಾರಾಂ ಇಟ್ಟಿದ್ದೆ ಎಂದು ಗಾಬರಿಯಿಂದ ಫೋನ್ ಹುಡುಕತೊಡಗಿದಳು. ಅಲಾರಾಂ ತನ್ನ ಕೆಲಸ ಮಾಡಿ ರಿಟೈರ್ ಕೂಡ ಆಗಿದೆ, ನೀನೇ ಎದ್ದಿಲ್ಲ ಅಷ್ಟೆ. ಈಗ ಟೈಮ್ 7 ಗಂಟೆ ಆಗ್ತಾ ಬಂತು ಎಂದು ಅವನು ತಮಾಷೆ ಮಾಡಿದ. ಅವನಿ ಗಾಬರಿಯಿಂದ ಮಂಚದಿಂದ ಇಳಿದು, ಅಯ್ಯೋ ಅತ್ತೆ ಏನಾದರೂ ಅನ್ಕೋತಾರಾ, ನಾನು ಈಗಲೇ ಹೋಗಿ ಸ್ನಾನ ಮಾಡ್ತೀನಿ ಎನ್ನುತ್ತಾ ಬಾತ್ರೂಮ್ ಕಡೆಗೆ ಓಡಲು ಹೋದಳು. ಆದಿತ್ಯ ಅವಳನ್ನು ತಡೆದು, ಈಗಲೇ ಸ್ನಾನ ಮಾಡಬೇಡ, ಮೊದಲು ಅರಿಶಿನ ಶಾಸ್ತ್ರ ಇದೆ, ಅದು ಮುಗಿದ್ಮೇಲೆ ಸ್ನಾನ ಮಾಡ್ಬೋದು, ಈಗ ಬಾ ಎಂದ. ಅವನಿಗೆ ಅಸಹನೆ ಮತ್ತು ಸ್ವಲ್ಪ ಕೋಪ ಬಂತು. ಏನ್ರಿ ಇದು, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡದೆ ಶಾಸ್ತ್ರ ಅಂದರೆ ಹೇಗೆ? ನಂಗೆ ಕಿರಿಕಿರಿ ಆಗುತ್ತೆ, ಫ್ರೆಶ್ ಆಗದೆ ನಾನು ಬರಲ್ಲ ಎಂದು ಹಠಕ್ಕೆ ಬಿದ್ದಳು. ಬೆಳಗಿನ ಜಾವವೇ ಇವಳ ಜೊತೆ ವಾದ ಮಾಡುವುದು ಬೇಡವೆಂದು ಆದಿತ್ಯ ಅವಳ ಹತ್ತಿರ ಬಂದು ಸಮಾಧಾನ ಮಾಡಿದ. ನೋಡು ಅವನಿ, ನಂಗೆ ಗೊತ್ತು ನಿಂಗೆ ಇರಿಟೇಟ್ ಆಗ್ತಿದೆ ಅಂತ, ಈಗ ಸ್ನಾನ ಮಾಡಿದರೂ ವೇಸ್ಟ್ ಅಲ್ವಾ, ಪ್ಲೀಸ್ ಮುಖ ತೊಳೆದು ಬಾ, ಶಾಸ್ತ್ರ ಮುಗಿದ ತಕ್ಷಣ ನೀನು ಎಷ್ಟೊತ್ತು ಬೇಕಾದರೂ ಸ್ನಾನ ಮಾಡು, ನಾನು ಏನೂ ಅನ್ನಲ್ಲ, ಓಕೆನಾ ಎಂದು ಬಹಳ ಪ್ರೀತಿಯಿಂದ ಕೇಳಿದ. ಅವಳು ಅಸಹಾಯಕತೆಯಿಂದ, ಇದೊಂದು ಟಾರ್ಚರ್, ಮದುವೆ ಈ ರೂಲ್ಸ್ ಬುಕ್ ಬಗ್ಗೆ ಯಾರೂ ನಂಗೆ ಹೇಳಿರಲೇ ಇಲ್ಲ. ರೀ ಆದಿತ್ಯ, ನೀವು ಬೆಳಗ್ಗೆ ಇಷ್ಟು ಕೂಲಾಗಿರೋಕೆ ಹೇಗೆ ಸಾಧ್ಯ? ನಿಮ್ಗೆ ಸಿಟ್ಟೇ ಬರಲ್ವಾ ಎಂದು ದೂರು ನೀಡಿದಳು. ಹಟ್ಮಾರಿ, ಬೆಳಗ್ಗೆ ಸಿಟ್ಟು ಮಾಡ್ಕೊಳ್ಳೋಕೆ ವಾದ ಮಾಡೋಕ್ಕೆ ತುಂಬ ಎನರ್ಜಿ ಬೇಕು, ನನ್ನ ಹತ್ರ ಅಷ್ಟು ಎನರ್ಜಿ ಇಲ್ಲ, ಅಟ್ಲೀಸ್ಟ್ ಇವತ್ತಂತೂ ಇಲ್ಲ ಎಂದು ನಕ್ಕ. ಅವನೆಡೆ ದಿಂಬನ್ನು ಎಸೆದು ಎದ್ದು ನಡೆದಳು. ಸ್ವಲ್ಪ ಸಮಯದಲ್ಲಿ ಮತ್ತೆ ಎಲ್ಲರೂ ಅಂಗಳದಲ್ಲಿ ಜಮಾಯಿಸಿದ್ದರು. ನಿನ್ನೆಯಷ್ಟು ಹುಮ್ಮಸ್ಸು ಇರಲಿಲ್ಲ, ಆದರೂ ಒಂದಿಷ್ಟು ಜನರು ಖುಷಿಯಿಂದ ಇದ್ದರು. ಆದರೆ ನಿಧಾನವಾಗಿ ಮದುವೆ ಸಂಭ್ರಮ ಮುಗಿಯುತ್ತಿದೆ ಎನ್ನುವುದನ್ನು ತೋರಿಸುತ್ತಿತ್ತು ಅಲ್ಲಿನ ಜನರ ಮುಖದ ಭಾವನೆಗಳು. ಅಂಗಳದಲ್ಲಿ ಚಾಪೆ ಹಾಸಿ ಆದಿತ್ಯ ಮತ್ತು ಅವನಿಯನ್ನು ಅಕ್ಕಪಕ್ಕದಲ್ಲಿ ಕುಳ್ಳಿರಿಸಲಾಯಿತು. ಸುಹಾಸಿನಿಯರು ಮಂಗಳಗೀತೆಗಳನ್ನು ಹಾಡುತ್ತಾ ಎಣ್ಣೆಯಲ್ಲಿ ಕಲಸಿದ ಅರಿಶಿನವನ್ನು ತಂದು ಇಟ್ಟರು. ಒಬ್ಬೊಬ್ಬರೇ ಮುತ್ತೈದೆಯರು ಬಂದು ಆದಿತ್ಯ ಮತ್ತು ಅವನಿಯ ಕೆನ್ನೆ ಹಾಗೂ ಕೈಗಳಿಗೆ ಅರಿಶಿನ ಹಚ್ಚತೊಡಗಿದರು. ಹಚ್ಚುವಾಗ ಸುಮ್ಮನೆ ಹಚ್ಚುತ್ತಿರಲಿಲ್ಲ. ಹೇಳು ಆದಿ, ನಿನ್ನ ಹೆಂಡತಿ ಹೆಸರೇನು? ಬರೀ ಹೆಸರಲ್ಲ, ಒಂದು ಒಗ್ಟಲ್ಲಿ ಹೇಳಬೇಕು ಎಂದು ರೇಗಿಸುತ್ತಿದ್ದರು. ಆದಿತ್ಯ ಸ್ವಲ್ಪ ಹೊತ್ತು ಯೋಚಿಸಿ ಅವನಿಯ ಕಣ್ಣುಗಳನ್ನೇ ನೋಡುತ್ತಾ ಅದೇ ಅವನ ತುಂಟ ನಗುವಿನೊಂದಿಗೆ,
ತಾಳ್ಮೆ ಅನ್ನೋದು ಇವಳ ಹತ್ರ ಸುಳಿಯಲ್ಲ, ಹಠ ಅನ್ನೋದು ಇವಳನ್ನು ಬಿಟ್ಟು ಹೋಗಲ್ಲ. ಆದರೂ ನನ್ನ ಮನ್ಸು ಬಿಟ್ಟು ಕದಲ್ದವಳು ಈ ಅವನಿ, ನನ್ನವನಿ ಎಂದಿದ್ದ. ಇವ್ರು ಯಾಕೆ ಇತ್ತೀಚೆಗೆ ಈ ರೀತಿ ಮಾತಾಡ್ತಿದ್ದಾರೆ? ಇದು ಬರೀ ಶಾಸ್ತ್ರಕ್ಕೆ ಹೇಳ್ತಿರೋ ಮಾತೋ ಅಥವಾ ಇದ್ರ ಹಿಂದೆ ಬೇರೆ ಏನಾದರೂ ಅರ್ಥ ಇದೆಯಾ? ಅವಳ ಮನಸ್ಸು ತೀವ್ರವಾಗಿ ಲೆಕ್ಕಾಚಾರ ಹಾಕತೊಡಗಿತ್ತು. ಏನಮ್ಮ ಅವನಿ, ಆದಿತ್ಯನ ಒಗಟು ಕೇಳಿ ಮೌನವಾಗಿಬಿಟ್ಟೆ ಎಂದು ಯಾರೋ ಚೇಷ್ಟೆ ಮಾಡಿದಾಗ ಅವಳು ಜಗತ್ತಿಗೆ ಮರಳಿದಳು. ಅವಳು ಏನನ್ನೂ ಉತ್ತರ ನೀಡದೆ ಬಲವಂತವಾಗಿ ಒಂದು ಪುಟ್ಟ ನಗುವನ್ನು ಮುಖದ ಮೇಲೆ ತಂದುಕೊಂಡಳು. ಆದರೆ ಅವಳ ಒಳಗಡೆ 10 ಪ್ರಶ್ನೆಗಳು ಒಂದರ ಮೇಲೊಂದು ಸವಾರಿ ಮಾಡುತ್ತಿದ್ದವು. ಯಾರ ಹಠಕ್ಕೂ ಬಗ್ಗದ ಈ ಭೂಮಿಗೆ ಸೂರ್ಯನ ಶಾಖ ಒಂದೇ ಆಸರೆ. ಈ ಅವನಿ ಮನ್ಸನ್ ಗೆಲ್ಲೋ ಶಕ್ತಿ ಇರೋದು ಕೇವಲ ಒಬ್ಬರಿಗೆ, ಅವರೇ ಈ ಆದಿತ್ಯ. ಎಲ್ಲರೂ ಖುಷಿಪಟ್ಟರು. ಅವನಿ ದೀರ್ಘವಾಗಿ ಉಸಿರು ಬಿಟ್ಟಳು. ಅಮ್ಮ ಮೊದಲೇ ಎಚ್ಚರಿಸಿದ್ದರು, ಅವರು ಕೇಳ್ತಾರೆ, ಸುಮ್ಮನೆ ನಿಲ್ಲಬೇಡ, ಅವರಿಗೆ ಉತ್ತರ ಕೊಡು ಎಂದು. ಇದು ಅತ್ತೆ ಟ್ರೈನಿಂಗ್ ಅನ್ಸುತ್ತೆ, ಮೆಲ್ಲಗೆ ಕೇಳಿದ ಆದಿತ್ಯ. ಅವಳು ಸುಮ್ಮನೆ ಭುಜ ಹಾರಿಸಿ ಹೇಳಿದಳು, ನಮ್ಮ ಅಮ್ಮನ ಪ್ರಕಾರ ಸಿದ್ಧತೆ ಕೂಡ ಒಂದು ಸಂಪ್ರದಾಯನೇ, ಆದರೆ ಇದು ಪಾವು ಹೇಳ್ಕೊಟ್ಟಿದ್ದು ಎಂದಳು. ಇವಳೇ ಮನಸ್ಸಿಂದ ಈ ಮಾತು ಹೇಳಿದರೆ ಎಷ್ಟು ಚೆನ್ನಾಗಿತ್ತು ಎಂದು ಒಮ್ಮೆ ಅನಿಸಿತ್ತು ಅವನಿಗೆ. ಈ ಸಂಭ್ರಮದ ನಡುವೆ ಮತ್ತೆ ಕಿರಿಕಿರಿ ಶುರುವಾಯಿತು. ಬರೀ ಒಗಟು ಹೇಳಿದರೆ ಸಾಲದು, ಅವನಿ ಒಂದು ಹಾಡು ಹೇಳಲೇಬೇಕು. ನಿನ್ನೆ ದಿನ ಬರೀ 2 ಸಾಲು ಹಾಡಿ ನುಣ್ಚ್ಕೊಂಡಿದ್ದೆ, ಇವತ್ತು ಪೂರ್ತಿ ಹಾಡು ಹಾಡಬೇಕು ಎಂದು ಪಟ್ಟು ಹಿಡಿದರು. ಅವನಿಗೆ ಆಗಲೇ ಸುಸ್ತಾಗಿತ್ತು. ನಿದ್ದೆಗಣ್ಣಿನಲ್ಲಿ ಎದ್ದು ಬಂದು ಅರಿಶಿನ ಮೆತ್ತಿಸಿಕೊಂಡಿದ್ದಕ್ಕೆ ಅವಳಿಗೆ ಸಿಟ್ಟು ಇತ್ತು. ನೋಡಿ ಅತ್ತೆ, ನಾನು ಆಲ್ರೆಡಿ ಹಾಡಿದ್ದೀನಿ, ಪದೇ ಪದೇ ಹಾಡು ಅಂದರೆ ನಂಗೆ ಬರೋದಿಲ್ಲ. ಇಲ್ಲಿ ಶಾಸ್ತ್ರ ಮಾಡೋಕ್ಕೆ ಬಂದಿದ್ದೀವಾ ಅಥವಾ ಕಚೇರಿ ಕೊಡೋಕೆ ಬಂದಿದ್ದೀವಾ ಎಂದು ಸ್ವಲ್ಪ ಒರಟಾಗಿಯೇ ಉತ್ತರಿಸಿದಳು. ಅಂಗಳದಲ್ಲಿ ಒಂದು ಕ್ಷಣ ನಿಶ್ಶಬ್ದ ಆವರಿಸಿತು. ಹಿರಿಯರು ಮುಖ ನೋಡಿಕೊಂಡರು. ಅವಳ ಈ ಮಾತಿನಿಂದ ವಾತಾವರಣ ಸ್ವಲ್ಪ ಬಿಗಡಾಯಿಸಿತು. ಸವಿತಾ ಕೂಡ ಮಗನ ಮುಖ ನೋಡಿದರು. ಆದಿತ್ಯ ನಗುತ್ತಾ ಎಲ್ಲರ ಕಡೆ ನೋಡಿ, ಅಯ್ಯೋ ಬಿಡಿ ಅತ್ತೆ, ಪಾಪ ಅವಳು ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ, ಇನ್ನೂ ನಿದ್ದೆಗುಂಗು. ಈಗ ಹಾಡು ಹಾಡಿಸಿದ್ರೆ ರಾಗಗಳೆಲ್ಲ ಅದು ಯಾವ ಕಡೆ ಹೋಗುತ್ತೋ ಏನೋ, ಇವತ್ತಿಗೆ ಅವಳನ್ನು ಬಿಟ್ಬಿಡಿ ಎಂದ ನಗುತ್ತಾ. ವಾತಾವರಣ ಹೇಗೋ ಸ್ವಲ್ಪ ತಿಳಿಯಾಯಿತು. ಆದರೆ ಅವನಿಯ ಬಗ್ಗೆ ಸ್ವಲ್ಪ ಜನಕ್ಕೆ ತಿಳಿಯಿತು. ಅವನು ಅವಳ ಕೈಯನ್ನು ಮೆಲ್ಲಗೆ ಒತ್ತಿ ಸಮಾಧಾನಪಡಿಸಿದ. ಅವಳಿಗೂ ತನ್ನ ತಪ್ಪಿನ ಅರಿವಾಗಿ ಸುಮ್ಮನಾದಳು. ಇದು ಕೇವಲ ಆರಂಭವಷ್ಟೇ, ಮುಂದೆ ಅದೆಷ್ಟು ಪೀಕಲಾಟ ಇದೆ ಎನ್ನುವುದು ಆದಿತ್ಯನಿಗೆ ಸದ್ಯದಲ್ಲೇ ಅರಿವಾಗುವುದು. ಕೊನೆಯಲ್ಲಿ ಅವನಿ ಆದಿತ್ಯನ ಕೆನ್ನೆಗೆ ಪ್ರೀತಿಯಿಂದ ಅರಿಶಿನ ಹಚ್ಚಿದಳು. ನಂತರ ಆದಿತ್ಯ ಅವಳ ಕೆನ್ನೆಗೆ ಅರಿಶಿನ ಹಚ್ಚುವಾಗ ಅವಳ ಕಿವಿಯಲ್ಲಿ ಮೆಲ್ಲಗೆ, ಸಿಟ್ಟು ಕಡಿಮೆ ಇರಲಿ ಹಟ್ಮಾರಿ, ಅರಿಶಿನದ ಮೇಲೆ ಕೆಂಪು ಯಾಕೋ ಚೆನ್ನಾಗಿ ಕಾಣ್ತಾ ಇಲ್ಲ ಇವತ್ತು ಎಂದ. ಅವಳು ಅವನನ್ನು ದಿಟ್ಟಿಸಿದಳು. ಕೊನೆಯಲ್ಲಿ ಇಬ್ಬರಿಗೂ ಆರತಿ ಬೆಳಗಲಾಯಿತು. ಅರಿಶಿನ ಬಣ್ಣದ ನಡುವೆ ಅವರಿಬ್ಬರ ದಾಂಪತ್ಯದ ಹೊಸ ಬಣ್ಣ ಮಿನುಗುತ್ತಿತ್ತು. ಅರಿಶಿನದ ಶಾಸ್ತ್ರ ಮುಗಿದು ಎಲ್ಲರೂ ಸ್ವಲ್ಪ ವಿಶ್ರಾಂತಿಗೆಂದು ಚದುರಿದಾಗ ಅವನಿ ಕೊನೆಗೂ ಸ್ನಾನಕ್ಕೆ ಹೋದಳು. ಬಿಸಿ ಬಿಸಿ ನೀರು ಅವಳ ಮೈ ಮೇಲೆ ಬೀಳುತ್ತಿದ್ದಂತೆ ಬೆಳಿಗ್ಗೆಯಿಂದ ಇದ್ದ ಸುಸ್ತು, ಕಿರಿಕಿರಿ ಮತ್ತು ಆ ಸಣ್ಣ ಮುಜುಗರವೆಲ್ಲ ತೊಳೆದು ಹೋದಂತಾಯಿತು. ಅವಳು ಸ್ನಾನ ಮುಗಿಸಿ ತಲೆಗೆ ಟವಲ್ ಸುತ್ತಿಕೊಂಡು ಹೊರಬಂದಾಗ ಮನೆಯಲ್ಲಿನ ಗದ್ದಲ ಕಡಿಮೆಯಾಗಿ ಒಂದು ರೀತಿಯ ಶಾಂತತೆ ಆವರಿಸಿತ್ತು. ಸವಿತಾ ಅವರ ಧ್ವನಿ ಹಜಾರದಿಂದ ಕೇಳಿಸಿತು. ಅವನಿ, ರೆಡಿ ಆದ್ಮೇಲೆ ಬಂದು ಮನೆ ಮುಂದೆ ರಂಗೋಲಿ ಹಾಕು ಮಗಳೇ, ಆಮೇಲೆ ಅಡುಗೆ ಮನೇಲೊಂದು ಪುಟ್ಟ ಶಾಸ್ತ್ರ ಇದೆ. ಅವನಿ ಒಂದು ಕ್ಷಣ ಅಲ್ಲಿಯೇ ಸ್ತಬ್ಧಳಾದಳು. ರಂಗೋಲಿ? ಬೇಗನೆ ಒಂದು ಸರಳವಾದ ಉಡುಗೆ ಧರಿಸಿ ಗಾಬರಿಯಿಂದಲೇ ಹೊರಬಂದಳು. ಅಂಗಳ ಆಗಲೇ ಗುಡಿಸಿ ಸ್ವಚ್ಛವಾಗಿತ್ತು. ಬಾಗಿಲ ಪಕ್ಕದಲ್ಲಿ ಬಂದು ಬಟ್ಟಲಿನಲ್ಲಿ ರಂಗೋಲಿ ಪುಡಿ ಇಡಲಾಗಿತ್ತು. ಅವಳು ಅದರ ಮುಂದೆಯೇ ನಿಂತು ನೋಡತೊಡಗಿದಳು. ಅವಳಿಗೆ ರಂಗೋಲಿ ಅಂದರೆ ಕೇವಲ 2 ಗೆರೆ ಎಳೆಯುವುದು ಮಾತ್ರ ಗೊತ್ತು. ಅದು ಬಿಟ್ಟರೆ ಬ್ಯಾಂಕಿನ ಫೈಲುಗಳ ಮೇಲೆ ಸಹಿ ಮಾಡುವುದು ಗೊತ್ತು. ಅವಳು ಮೆಲ್ಲಗೆ ಆದಿತ್ಯನ ಕಡೆ ನೋಡಿದಳು. ರೀ ಆದಿತ್ಯ, ನಂಗೆ ಈ ರಂಗೋಲಿ ಗಿಂಗೋಲಿ ಹಾಕೋಕೆಲ್ಲ ಬರಲ್ಲ, ಬೇರೆಯವ್ರು ಹಾಕಿದ್ದನ್ನು ನೋಡಿದ್ದೆ ಎಂದಳು. ಆದಿತ್ಯ ಆಶ್ಚರ್ಯದಿಂದ ಕಣ್ಣು ಅರಳಿಸಿ, ಏನು, ರಂಗೋಲಿ ಕೂಡ ಬರಲ್ವಾ? ಈ ಊರಲ್ಲಿ ಹೆಣ್ಮಕ್ಳು ಅಂಗಳದಲ್ಲಿ ಅಡಕೆ ತೋಟದ ನಕ್ಷೆ ಬೇಕಾದರೂ ಬಿಡಿಸ್ತಾರೆ, ನೀನು ನೋಡಿದರೆ ರಂಗೋಲಿ ಬರಲ್ಲ ಅಂತೀಯ. ಹೇಳಿದ್ನಲ್ಲ ನಂಗೆ ಬರಲ್ಲ ಅಂದರೆ ಸಣ್ಣ ಪುಟ್ಟ ರಂಗೋಲಿ ಬರುತ್ತೆ ಅಷ್ಟೆ. ನಂಗೆ ಅವಶ್ಯಕತೆ ಇರಲಿಲ್ಲ, ಅವಶ್ಯಕತೆ ಇಲ್ಲದೆ ಇರೋ ಕೆಲಸಕ್ಕೆ ನಾನು ಟೈಮ್ ವೇಸ್ಟ್ ಮಾಡಿಲ್ಲ. ಈಗ ಅವರೆಲ್ಲರ ಮುಂದೆ ಮಾನ ಹೋದರೆ ಅದಕ್ಕೆ ನೀವೇ ಕಾರಣ ಎಂದು ಅವಳು ಮುಖ ಸಿಂಡರಿಸಿದಳು. ಇಂಥ ಡೈಲಾಗ್ ಬಿಡೋಕೇನು ಕಮ್ಮಿ ಇಲ್ವೇ ನೀನು, ಹಠಮಾರಿ ಎಂದವನು. ಯಾವುದಾದ್ರೂ ಒಂದು ರಂಗೋಲಿ ಹಾಕು, ಇಲ್ಲಿ ಡಿಸೈನ್ ಮುಖ್ಯ ಅಲ್ಲ, ಜಾಸ್ತಿ ಯೋಚನೆ ಮಾಡಬೇಡ, ಕಾಂಪಿಟೇಷನ್ ನಡೀತಾ ಇಲ್ಲ, ನೀನು ಹಾಕೋದು ಮುಖ್ಯ ಅಷ್ಟೆ ಎಂದು ಸಮಾಧಾನ ಮಾಡಿದ. ಅವಳು ಬಹಳ ಎಚ್ಚರಿಕೆಯಿಂದ ಕುಳಿತು ಗೆರೆ ಎಳೆಯಲು ಶುರು ಮಾಡಿದಳು. ಬೆರಳುಗಳು ಸ್ವಲ್ಪ ನಡುಗುತ್ತಿದ್ದವು.
ಮೊದಲ ಗೆರೆ ಸ್ವಲ್ಪ ವಾಲಿದಾಗ ಹಸ್ತದಿಂದ ಅದನ್ನು ಅಳಿಸಿ ಮತ್ತೆ ಪ್ರಯತ್ನಿಸಿದಳು. ಆದಿತ್ಯ ಪಕ್ಕದಲ್ಲೇ ನಿಂತು ಅವಳನ್ನು ಅತಿಯಾಗಿ ಗಮನಿಸದಂತೆ ನಟಿಸುತ್ತಿದ್ದ. ಕೆಲವು ನಿಮಿಷಗಳ ನಂತರ ಬಾಗಿಲ ಮುಂದೆ ಒಂದು ಹೂವಿನ ರಂಗೋಲಿ ಸಿದ್ಧವಾಗಿತ್ತು. ಬಣ್ಣಗಳನ್ನು ತುಂಬಿದಳು. ಬಹಳ ಅದ್ಭುತವಾಗಿರದಿದ್ದರೂ ನೋಡಲು ಅಚ್ಚುಕಟ್ಟಾಗಿತ್ತು. ಅವಳು ಎದ್ದು ನಿಂತು ತನ್ನ ಕೆಲಸವನ್ನೇ ಸಂಶಯದಿಂದ ನೋಡಿದಳು. ಆದಿತ್ಯ ಕೆಳಗೆ ನೋಡಿ ತಲೆಯಾಡಿಸಿದ. ಚೆನ್ನಾಗಿದೆ, ನಿಂತರನೇ ತುಂಬ ಸಿಂಪಲ್ ಆ್ಯಂಡ್ ಸೂಪರ್. ಆ ಮಾತು ಅವಳ ಮುಖದಲ್ಲಿ ಒಂದು ಸುಂದರವಾದ ನಗು ತರಿಸಿತು. ಅಡುಗೆಯಂತೂ ಬರುವುದಿಲ್ಲ ಎಂದು ಮೊದಲೇ ಆದಿತ್ಯ ಅಮ್ಮನಿಗೆ ಹೇಳಿದ್ದರಿಂದ ಅದನ್ನೊಂದು ಶಾಸ್ತ್ರದ ಪಟ್ಟಿಯಿಂದ ತೆಗೆದು ಅವಳಿಗೆ ಪೂಜೆಗೆ ರೆಡಿಯಾಗಲು ಹೇಳಿದರು. ಅವಳಿಗೆ ಅಂಗಳದ ಸಂಪ್ರದಾಯಗಳು ಗೊತ್ತಿರಲಿಲ್ಲ. ಆದರೆ ಸಂಖ್ಯೆಗಳು, ಫೈಲುಗಳು, ಜವಾಬ್ದಾರಿಗಳು ಅವುಗಳ ಮುಂದೆ ಅವಳು ಎಂದಿಗೂ ಹಿಂಜರಿದವಳಲ್ಲ. ರಂಗೋಲಿ ಹಾಕಿ ಮುಗಿಸಿ ಬಂದ ಅವನಿ ಕನ್ನಡಿಯ ಮುಂದೆ ನಿಂತು ರೇಷ್ಮೆ ಸೀರೆ ಹಿಡಿದು ಒದ್ದಾಡುತ್ತಿದ್ದಳು. ಯಾವ ಬದಿಯಿಂದ ಸೀರೆ ಉಡುತ್ತಾರೆ ಎಂಬುದು ಕೂಡ ಅವಳಿಗೆ ಗೊತ್ತಿರಲಿಲ್ಲ. ಸ್ಮಿತಾ ಮಾತುಗಳು ಅವಳ ಕಿವಿಯಲ್ಲಿ ಅನುರಣಿಸುತ್ತಿದ್ದವು. ಅವನಿ, ಇದನ್ನೆಲ್ಲ ಕಲ್ತ್ಕೋಬೇಕು, ಇಲ್ಲಾಂದರೆ ಮುಂದೆ ಕಷ್ಟ ಆಗುತ್ತೆ. ಅಯ್ಯೋ, ಈ ಪಾವನಿ ಮತ್ತೆ ಅಮ್ಮಂಗಿದೆ ಇವತ್ತು, ಬೇಗ ಬರ್ತೀವಿ ಅಂತ ಹೇಳಿ ಗಂಟೆ 8 ಸುದ್ದಿ ಇಲ್ಲ ಎಂದು ತನ್ನಲ್ಲೇ ಹೇಳಿಕೊಂಡಳು. ಆದಿತ್ಯ ಅಷ್ಟರಲ್ಲಿ ಏನನ್ನೋ ಇಡಲು ರೂಮಿಗೆ ಬಂದ. ಅವನನ್ನು ನೋಡಿದ ಅವಳು ಬೆಚ್ಚಿ ಸೀರೆಯನ್ನು ತನ್ನ ದೇಹಕ್ಕೆ ಒತ್ತುಕೊಂಡಳು. ಅವನು ಅವಳಿಗೆ ಬೆನ್ನು ಮಾಡಿ ನಿಂತು, ಅವನಿ, ಬೇಗ ರೆಡಿಯಾಗು ಎಂದ. ಅವನು ಇನ್ನೇನು ರೂಮಿನಿಂದ ಹೊರ ಹೋಗಬೇಕೆನ್ನುವಷ್ಟರಲ್ಲಿ, ಅದು ನಂಗೆ ಸೀರೆ ಉಡೋಕೆ ಬರಲ್ಲ, ಅಮ್ಮ ಮತ್ತು ಪಾವನಿ ಬೇಗ ಬರ್ತೀವಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ, ಈಗ ನಾನೇನು ಮಾಡಲಿ ಎಂದಳು ಮೆಲ್ಲಗೆ. ಇದನ್ನು ಕೇಳಿದ ತಕ್ಷಣ ಆದಿತ್ಯ ಅವಳೆಡೆಗೆ ತಿರುಗಿ ಕಣ್ಣು ಅರಳಿಸಿ, ಏನು, ನಿಂಗೆ ಸೀರೆ ಉಡೋಕೆ ಬರೋದಿಲ್ವಾ ಆಶ್ಚರ್ಯದಿಂದ ಕೇಳಿದ. ಇಲ್ಲ ಎನ್ನುವಂತೆ ತಲೆದೂಗಿ ಅವನಿಗೆ ಬೆನ್ನು ಮಾಡಿ ನಿಂತಳು. ನೀನು ಬ್ಯಾಂಕಿಗೆ ಸೀರೆ ಉಟ್ಕೊಂಡು ಹೋಗ್ತಿದ್ದೆ ಅಲ್ವಾ, ಮತ್ತು ಅವಾಗ ಹೇಗೆ? ಅವನಿ ಮುಗ್ಧವಾಗಿ, ದಿನ ಯಾರು ಬ್ಯಾಂಕಿಗೆ ಸೀರೆ ಉಟ್ಕೊಂಡು ಹೋಗ್ತಾರೆ, ಅಪರೂಪಕ್ಕಷ್ಟೇ, ಆಗ ಅಮ್ಮನೇ ಉಡ್ಸ್ಕೊಡ್ತಿದ್ಲು ಎಂದಳು. ಅಂದಹಾಗೆ ನಾನು ಬ್ಯಾಂಕಿಗೆ ಸೀರೆ ಉಟ್ಕೊಂಡು ಹೋಗೋದನ್ನು ನೀವು ಯಾವಾಗ ನೋಡಿದ್ರಿ? ಏನು ಕಳ್ಳ ನೋಟನಾ ಕೇಳಿದಳು. ಆದಿತ್ಯ ಬಾಗಿಲು ಚಿಲಕ ಹಾಕಿ ಮೆಲ್ಲಗೆ ಅವಳೆಡೆಗೆ ನಡೆದು ಬಂದ. ಹತ್ತಿರ ಬಂದ ತಕ್ಷಣ ಯಾಕೋ ಅವಳಿಗೆ ಗಾಬರಿಯಾಗಿತ್ತು. ಈಗ ಆ ವಿಷಯ ಮುಖ್ಯನಾ ಕೇಳಿದ್ದ ಅವನು. ಹೌದು, ನಂಗೆ ಬೇಕು ಆ ವಿಷಯ, ಹೇಳಿ ಈಗ ಎಂದಳು. ಏನು ಮೊಂಡಿನೇ ನೀನು ಎಂದವನು. ತಿರುಗು ಈ ಕಡೆ ಎಂದು ಅವಳನ್ನು ತಿರುಗಿಸಿಕೊಂಡ. ಸೀರೆಯನ್ನು ಇನ್ನೂ ಗಟ್ಟಿಯಾಗಿ ಎದೆಗವುಚಿಕೊಂಡಿದ್ದಳು. ನೋಟ ನೆಲದ ಮೇಲಿತ್ತು. ನೀನು ಹೀಗೆ ಹೆದರ್ಕೊಂಡ್ರೆ ನಾನು ಹೇಗೆ ಸೀರೆ ಉಡ್ಸ್ಕೊಡ್ಲಿ ಎಂದವನ ಮಾತು ಕೇಳಿ ಅವಳು ದಂಗಾದಳು. ನೀವಾ? ಕತ್ತೆತ್ತಿ ಅವನನ್ನೇ ನೋಡಿದ್ದಳು. ಯಾಕೆ ಬೇಡವಾ? ಸರಿ, ಪಕ್ಕದ ಮನೆಯವರನ್ನು ಯಾರಾದರೂ ಕರ್ಕೊಂಡು ಬರ್ತೀನಿ, ಅಮ್ಮ ಈಗ ಬ್ಯುಸಿ ಇದ್ದಾರೆ ಎಂದು ಗಂಭೀರವಾಗಿ ಹೇಳುತ್ತಾ ಅವನು ಹೊರಟಾಗ ಊರಿನ ಹೆಂಗಸರ ನಿನ್ನೆಯ ತಮಾಷೆ ಎಂಬ ಹೆಸರಲ್ಲಿ ಕೊಟ್ಟ ಗೋಳು ನೆನಪಾಗಿ ಅವನಿ ತಕ್ಷಣ ಸೀರೆಯನ್ನು ಅವನ ಕೈಗಿತ್ತಳು. ಆದಿತ್ಯ ನಕ್ಕು ಸೀರೆಯ ಒಂದು ತುದಿಯನ್ನು ಅವಳ ಸೊಂಟದ ಸುತ್ತ ಸುತ್ತುತ್ತಾ, ಅವನಿ, ಅಷ್ಟೆಲ್ಲ ಯಾಕೆ ನಾಚಿಕೆ, ನಾನು ನಿನ್ನ ಗಂಡ, ಮುಖ್ಯವಾಗಿ ನಾನೀಗ ಬೇರೆ ಏನೂ ಯೋಚನೆ ಮಾಡ್ತಾ ಇಲ್ಲ, ಸರಿಯಾಗಿ ನಿಂತ್ಕೋ ಎಂದು ನೇರವಾಗಿ ಹೇಳಿಬಿಟ್ಟ. ಅವನ ನೇರ ನುಡಿಯನ್ನು ಕೇಳಿ ಅವಳಿಗೆ ಏನು ಹೇಳಬೇಕೆಂದು ತೋಚದೆ ಸುಮ್ಮನೆ ಇದ್ದಳು. ಒಂದು ಕ್ಷಣದ ನಂತರ, ನೀವು ನನ್ನ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ ಎಂದಳು. ಯಾವ ಪ್ರಶ್ನೆ? ಮತ್ತೊಮ್ಮೆ ಅದೇ ಪ್ರಶ್ನೆ ಕೇಳಿದ್ದಳು. ಅವಳನ್ನೊಮ್ಮೆ ನೋಡಿದ ಆದಿತ್ಯ, ಮಳ್ಳಿ ಥರ ಪ್ರಶ್ನೆ ಕೇಳಬೇಡ, ಇಬ್ಬರು ಒಂದೇ ಸಿಟಿಲಿ ಕೆಲಸ ಮಾಡೋದು, ಒಂದೇ ರಸ್ತೆಯಲ್ಲಿ ಹೋಗೋದು, ನೀನು ಕಣ್ಣಿಗೆ ಬೀಳೋದು ದೊಡ್ಡ ವಿಷಯ ಅಲ್ಲ, ಮಾತಾಡಿಸೋ ಪ್ರಮೇಯ ಬಂದಿರಲಿಲ್ಲ ಅಷ್ಟೆ ಎನ್ನುತ್ತಾ ನೆರಿಗೆಗಳನ್ನು ಅವಳ ಕೈಯಲ್ಲಿರಿಸಿ ಅವಳ ಎದುರು ಮಂಡಿಯೂರಿ ಕುಳಿತು ಅವುಗಳನ್ನು ಅಚ್ಚುಕಟ್ಟಾಗಿ ಹೊಂದಿಸಿ ಅವಳ ಸೊಂಟಕ್ಕೆ ಸಿಕ್ಕಿಸಿದ. ಅವನ ಬೆರಳುಗಳ ಬೆಚ್ಚನೆಯ ಸ್ಪರ್ಶ ನಡುಬಿಂದುವಿಗೆ ತಗುಲಿದ ಕ್ಷಣ ಅವಳು ಅರಿಯದೆಯೇ ಉಸಿರು ಬಿಗಿ ಹಿಡಿದಳು. ತನ್ನ ಸ್ಪರ್ಶಕ್ಕೆ ಅರಳಿದ್ದ ಅವಳ ಲಜ್ಜಾರಂಜಿತ ಮುಖವನ್ನು ನೋಡುತ್ತಲೇ ಮಂದಸ್ಮಿತದಿಂದ ಉಳಿದ ಸೀರೆಯ ಭಾಗವನ್ನು ಕೈಗೆತ್ತಿಕೊಂಡು ಸೆರಗಿನ ಪ್ರತಿ ನೆರೆಗೆಯೂ ಅಳತೆ ಮಾಡಿ ಇಟ್ಟ ಕಲಾಕೃತಿಯಂತೆ ಒಂದರ ಮೇಲೆ ಒಂದು ಕೂರುವಂತೆ ಮಾಡಿ ಅವಳ ಭುಜದ ಮೇಲೆ ಪಿನ್ ಮಾಡಿದ. ಅವಳನ್ನು ಕನ್ನಡಿಯ ಕಡೆಗೆ ತಿರುಗಿಸಿ ನಿಲ್ಲಿಸಿದವನು ಅವಳ ಭುಜಗಳ ಮೇಲೆ ತನ್ನ ಕೈಗಳನ್ನಿಟ್ಟು ಅವಳ ಸೌಂದರ್ಯವನ್ನು ಕಣ್ಣು ತುಂಬಿಕೊಂಡ. ಹಿಂದೆಂದೂ ಇಷ್ಟು ಸುಂದರವಾಗಿ ಕಂಡಿರಲಿಲ್ಲ ಎಂದೆನಿಸಿತು ಅವನಿಗೆ. ಅವಳ ಕಿವಿಯ ಬಳಿ ಬಂದು ಮೆಲ್ಲಗೆ, ಸುಂದ್ರಿ, ನನ್ನವನಿ ಎಂದು ಪಿಸುಕುಟ್ಟಿದ. ಅಷ್ಟು ಹೊತ್ತು ಗಂಭೀರವಾಗಿದ್ದವನು ತನ್ನ ಮಡದಿಯ ಮುದ್ದಾದ ಮುಖ ಕಂಡು ಮೈಮರೆತು ಅವಳ ಕೆನ್ನೆಗೊಂದು ಗಟ್ಟಿಯಾದ ಮುತ್ತಿಟ್ಟ.
ಅವಳ ಕೆನ್ನೆಗಳಲ್ಲಿ ನಾಚಿಕೆಯ ರಂಗು ಅರಳಿತ್ತು. ಕ್ಷಣದ ನಂತರ ನಿಮ್ಗಿದೆಲ್ಲ ಹೇಗೆ ಬರುತ್ತೆ ಎಂಬ ಪ್ರಶ್ನೆಗೆ ವಾಸ್ತವಕ್ಕೆ ಬಂದಿದ್ದ. ಅವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು, ನನ್ನ ಹಳೆ ಲವರ್ಸ್ಗೆಲ್ಲ ನಾನೇ ಸೀರೆ ಉಡ್ಸೋ ಅಭ್ಯಾಸ ಎಂದ. ಆ ಮಾತು ಕೇಳಿ ಅವನಿಯ ಎದೆಯೊಳಗೆ ಚುರುಕ್ಕಂದಂತಾಯಿತು. ಅವಳು ಪಕ್ಕಕ್ಕೆ ಮುಖ ತಿರುಗಿಸಿಕೊಂಡು, ಓಹೋ ಹೌದಾ, ಲವ್ವರ್ಸ್ ಬಗ್ಗೆ ನಂಗೆ ಯಾಕೆ ಹೇಳ್ತೀರಾ, ನನಗೇನೂ ಅದರಿಂದ ಸಮಸ್ಯೆ ಇಲ್ಲ ಎಂದಳು ಹುಸಿ ಮುನಿಸಿನಿಂದ. ಅವಳ ಹೊಟ್ಟೆ ಕಿಚ್ಚನ್ನು ಗಮನಿಸಿದ ಆದಿತ್ಯ ಅವಳನ್ನು ಮತ್ತಷ್ಟು ಕಾಡಿಸಲು, ಇಲ್ಲ ಅಂತ ಬಾಯಲ್ಲಿ ಹೇಳ್ತಿದ್ಯಾ, ಆದರೆ ಮುಖ ಮಾತ್ರ ಕಪ್ಪಗಾಗಿದೆ, ನನ್ನ ಪಾಸ್ಟಿಂದ ಏನಾದರೂ ನಿಂಗೆ ಪ್ರಾಬ್ಲಮ್ ಇದೆಯಾ ಅವನಿ ಎಂದು ಅವನು ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ಅವಳು ಮುಜುಗರದಿಂದ ಅತ್ತಿತ್ತ ನೋಡಿದಳು. ನನಗೇನಾದರೂ ಲವ್ವರ್ ಇದ್ದಿದ್ರೆ ನೀನಿವತ್ತು ಈ ಜಾಗದಲ್ಲಿ ಇರ್ತಿರ್ಲಿಲ್ಲ ಎಂದು ಅವಳ ಮೂಗನ್ನು ಮೆಲ್ಲಗೆ ಎಳೆದಿದ್ದ. ಅವಳ ಮನಸ್ಸಿಗೆ ಖುಷಿಯಾಯಿತು. ಆದರೂ ಇಲ್ಲ ಅಂತ ಗೊತ್ತಿತ್ತು, ನಿಮ್ಮ ಮುಖಕ್ಕೆ ಯಾರು ಬೀಳ್ತಾರೆ ಬಿಡಿ, ಆದರೂ ಯಾವುದಾದ್ರೂ ಕರಾವಳಿ ಬೆಡಗಿಗೆ ಕಾಳು ಹಾಕಿದ್ರೇನೋ ಅಂತ ಕೇಳಿದೆ ಅಷ್ಟೆ ಎಂದು ಕೊಂಕು ನುಡಿದಳು. ಆದಿತ್ಯ ನಗುತ್ತಾ, ಯಾರು ಬಿದ್ದರೂ ಬೀಳ್ದಿದ್ರು ಈಗ ನಿಂಗೆ ಸೀರೆ ಉಡ್ಸೋಕೆ ನಾನೇ ಬೇಕಾದೆ ಅಲ್ವಾ, ಅಷ್ಟು ಸಾಕು ನನಗೆ, ಮುಖಕ್ಕೇನಾದರೂ ಮೆತ್ಕೊಳ್ಳೋದಿದ್ರೆ ಬೇಗ ಮುಗಿಸ್ಕೊಂಡು ಬಾ ಎನ್ನುತ್ತಾ ಹೊರಟ. ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ ನೀವು ಎಂದಳು ಮತ್ತೆ. ಅವಳನ್ನೊಮ್ಮೆ ನೋಡಿ ತಲೆ ಕೊಡವಿಕೊಂಡ ಆದಿತ್ಯ, ಕಲಿಯೋಕಿದೇನು ಬ್ರಹ್ಮವಿದ್ಯೆ ಅಲ್ಲ ಅವನಿ, ಕೆಲಸ ಯಾವುದಾದ್ರೂ ಅಷ್ಟೇ, ಒಮ್ಮೆ ಗಮನ ಇಟ್ಟು ನೋಡಿದರೆ ಕಲ್ತು ಬಿಡ್ಬೋದು, ಅಮ್ಮ ಸೀರೆ ಉಡುವಾಗ ನೋಡಿರೋದೆ, ಇದರಲ್ಲಿ ಅಂಥ ದೊಡ್ಡ ವಿಷಯ ಏನಿಲ್ಲ ಎಂದು ತುಂಬ ಪ್ರಾಕ್ಟಿಕಲ್ಲಾಗಿ ಹೇಳಿ ಅಲ್ಲಿಂದ ಹೋದ. ಅವನು ಹೋದ ಮೇಲೆ ಒಮ್ಮೆ ಕೆನ್ನೆಯನ್ನು ಮುಟ್ಟಿಕೊಂಡ ಅವಳ ತುಟಿಗಳಲ್ಲಿ ಸುಂದರವಾದ ನಗು ಅರಳಿತ್ತು. ಮುಂದುವರೆಯುವುದು. ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.